ಹೆಲೋ ಗೈಸ್, ಇವತ್ತು ಬಂದ್ಬಿಟ್ಟು ಡೇ 19. ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಹೊಲ್ಟಿದ್ದೆಲ್ಲ ಅಂದ್ರೆ ಅಂಗಡಿಗೆ ಹೋಗಿದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇವ್ರದ್ದು ಸಾಂಗ್ಸ್ ಕೇಳಿಸ್ಕೊಂಡಿದ್ದೆ. ಅಷ್ಟೊಂಗಿ ರಿತೇಶ್ ಬಂದ್ರು ಮತ್ತೆ ಅನ್ಶ್ ಬಂದಿದ್ರು. ಅವನ್ಗೆ ಫುಲ್ಲು ಉಡ್ಸಾಕ್ಬಿಟ್ಟಿದೆ ರಿತೇಶ್ಗೆ. ಅದಕ್ಕೆ ಅವ್ನು ನಂಗೆ ಈ ತರ ಮಾಡ್ದ. ಅದಾದ್ಮೇಲೆ ಅವ್ರಿಗೆಲ್ಲ ಬಾಯ್ ಬಾಯ್ ಟಾಟಾ ಅಂದಿದ ತಕ್ಷಣ ತಿರ್ಗಾ ಅನ್ಶ್ ಫೋನ್ ಮಾಡಿದ್ದ, ಮಚ್ಚ ಬೇಗ ಪಟಾರ್ ಅಂತ ಬಂದ್ಬಿಡು ಈ ಪಾರ್ಕ್ ಹತ್ರ, ಬೇಗ ಪಟಾರ್ ಅಂತ ಬಂದ್ಬಿಡು ಅಂತ ಭಯ ಪಟ್ಕೊಂಡ್ಬಿಟ್ಟಿದೆ. ಬಟ್ ಏನಂತವನಂದ್ರೆ, ಬಾ ಮಚ್ಚ ವೈಷ್ಣವಿ ಮಾಲ್ಗೆ ಹೋಗೋಣ, ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ. ಅದಾದ್ಮೇಲೆ ವೈಷ್ಣವಿ ಮಾಲ್ ರೀಚ್ ಆಗಿದ ತಕ್ಷಣ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊಲ್ಟಿದ್ದು ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ. ಐಸ್ ಕ್ರೀಮ್ ಪಾಪ್ಕಾರ್ನ್ ತಿನ್ಕೊಂಡಾದ್ಮೇಲೆ ನಾವು ಹೊಲ್ಟಿದ್ದು ತಿರ್ಗಾ ವಾಪಸ್ ಮನೆಗೆ. ಎಲ್ರಿಗೂ ಬಾಯ್ ಅಂದಿ. ಅದಾದ್ಮೇಲೆ ಯಶುಬ್ರು ಫೋನ್ ಮಾಡಿದ್ದು, ಸೈಲ್ ಸ್ಟುಡಿಯೋ ಹತ್ರ ಬಂದ್ಬಿಡು, ಸ್ವಲ್ಪ ಕೆಲಸ ಐತೆ, ಎಲ್ಲೋ ಹೋಗ್ಬೇಕಾಚೆ. ಅದಾದ್ಮೇಲೆ ಹೋಗ್ತಿದ್ದೀನಿ. ನವಾಜ್ ಸಿಕ್ಕದ, ಮತ್ತೆ ರಾಜ್ ಸಿಕ್ಕಿದ, ಮತ್ತೆ ಚೇತನ್ ಸಿಕ್ಕಿದ. ಚೇತನ್ ನ ಕೇಳ್ದೆ ಏನಕ್ಕೆ ಇನ್ನೂ ಯಶುಬ್ರು ಬಂದಿಲ್ಲವನ. ಇಲ್ಲ ಎಲ್ಲೋ ಪ್ರಭು ಜೊತೆ ಹೋಗ್ತಿದ್ರಿ, ಅದಕ್ಕೆ ಬಂದ್ರು. ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಯ್ 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 ಪ್ರಭು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಾಯಿಲ್ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದಾದ್ಮೇಲೆ ಕಿಲ್ಲಾಡು ಅವ್ರನ್ನ ನಾನು ಕೈ ಕುಳ್ಸ್ಕೊಂಡು ನಾನು ಹೊಲ್ಟಿದ್ ಅಂಗಡಿಗೆ. ಎಲ್ಲರಿಗೂ ಬಾಯ್ ಅಂದಿ. ಈಗ ಹೋಗಿ ಸ್ವಲ್ಪ ಸಾಂಗ್ಸ್ ಕೇಳಿಸ್ಕೊಂಡು ಅದಾದ್ಮೇಲೆ ನಾನು ಸ್ವಲ್ಪ ಬಿಯರ್ಡ್ ಶೇವ್ ಮಾಡಿಸ್ಬೇಕಿದ್ದು, ಅದೆಲ್ಲ ಮಾಡಿಸ್ಕೊಂಡು ಗೈಸ್. ಓಕೆ ಗೈಸ್, ಈ ಡೇ ಇಲ್ಲೇ ಮಾಡೋಣ. ನೆಕ್ಸ್ಟ್ ನಿಮ್ಮ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.